ಬಾಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಅನೌನ್ಸ್ಮೆಂಟ್ ಆಗಿದೆ, ಅಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಅನೌನ್ಸ್ಮೆಂಟು ದೈವಜಿತ್ ಸೈಕ್ಯ BCNL ಸೆಕ್ರೆಟರಿ ಜೊತೆಗೆ ಅಜಿತ್ ಅಗರ್ಕರ್ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಸೂರ್ಯಕುಮಾರ್ ಯಾದವ್ 3 ಜನ ಕೂತ್ಕೊಂಡು ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ರು. ವರ್ಲ್ಡ್ ಕಪ್ ಸ್ಕ್ವಾಡ್ ಇಸ್ ಹಿಯರ್ ಆ್ಯಂಡ್ ನ್ಯೂಜಿಲ್ಯಾಂಡ್ ಸೀರೀಸ್ಗೂ ಕೂಡ ಇದೇ ಸ್ಕ್ವಾಡು ಇರುತ್ತೆ ಅಂತ ಅಪ್ಡೇಟ್ನ ಅಫಿಷಿಯಲ್ ಆಗಿ ಇವಾಗ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಸೇರಿಕೊಂಡು ಇದು ನ್ಯೂಜಿಲ್ಯಾಂಡ್ ಸೀರೀಸ್ಗೆ ಜೊತೆಗೆ T20 ವರ್ಲ್ಡ್ ಕಪ್ಪಿಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ. ಡಿಸ್ಪ್ಲೇ ಮಾಡೋದು ನೋಡ್ತಿರ್ಬೋದು ಸ್ಕ್ವಾಡ್ ಯಾವ ಥರ ಇದೆ ಅಂತ. ಚೇಂಜಸ್ ಆಗಿದೆ ಸ್ಕ್ವಾಡಲ್ಲಿ, ಆಶ್ಚರ್ಯಕರವಾಗಿರುವಂಥ ಸ್ಟನಿಂಗ್ ಚೇಂಜಸ್ ಎಲ್ಲ ಆಗಿದೆ. ನಾವು ಅನ್ಕೊಂಡಿರಲ್ಲ ಈ ಥರ ಎಲ್ಲ ಸ್ಟನಿಂಗ್ ಚೇಂಜಸ್ ಎಲ್ಲ ಮಾಡ್ತಾರೆ ಅಂತ. ಇವಾಗ ಏನು ಇಟ್ಕೊಂಡಿದ್ದಾರೆ ಟೀಮ್ನ, ಅದೇ ಟೀಮ್ನ ರಿಟೈನ್ ಮಾಡ್ಬೋದು ಅಂತಲೇ ಅನ್ಕೊಂಡಿದ್ದು, ಬಟ್ ಇಲ್ಲ, ಚೇಂಜಸ್ ಆಗಿದೆ, ಸ್ಟನಿಂಗ್ ಚೇಂಜಸ್ಸು. ಸೊ ಬರ್ತಾ ಇರೋ ಅಪ್ಡೇಟ್ ಏನು ಅಂತಂದರೆ, ಕೊಟ್ಟಿರುವಂಥ ಅಪ್ಡೇಟ್ ಅವರು ಸ್ಕ್ವಾಡ್ನ ಹಿಂಗ್ ಮಾಡಿದ್ದೀವಿ ಅಂತ, ಸೂರ್ಯಕುಮಾರ್ ಯಾದವ್ ಟು ಕ್ಯಾಪ್ಟನ್ ಅಂತ ಅಫಿಷಿಯಲ್ ಅಪ್ಡೇಟ್ನ ಕೊಡಿದ್ರೆ. ಇನ್ನೇನು ನಡ್ಕೊಂಡ್ ಬಂದ್ರಲ್ಲ ಅವರೇ, ಯಾವಾಗಲೇ ಗೊತ್ತಾಯ್ತು ಇವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ, ಬೇರೆ ಯಾರಿಗೂ ಕೊಡೋದಿಲ್ಲ ಕ್ಯಾಪ್ಟನ್ಸಿ ಅಂತ. ಯಾಕಂದರೆ ಪ್ರೂವ್ ಮಾಡಿದ್ದಾರೆ ಗುರು. ಕ್ಯಾಪ್ಟನ್ಸಿ ಅಂತ ತಗೊಂಡಾಗ 11 ಸೀರೀಸು, ಲಾಸ್ಟ್ T20 ವರ್ಲ್ಡ್ ಕಪ್ಪಿಂದ ಈ T20 ವರ್ಲ್ಡ್ ಕಪ್ಪು 11 ಸೀರೀಸ್ ಆಡಿದ್ರೆ ಟೀಮ್ ಇಂಡಿಯಾ. ಅದರಲ್ಲಿ 10 ಸೀರೀಸ್ನ ಗೆದ್ರೆ 1 ಸೀರೀಸ್ ಡ್ರಾ ಆಗಿದೆ, 1 ಸೀರೀಸ್ನ ಕೂಡ ನಾವು ಸೋತಿಲ್ಲ, ಬೈಲಾಟರಲ್ ಸೀರೀಸ್ನ. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೆಳಗಡೆ ಬಿದ್ದಿರ್ಬೋದು, ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಅವರ ಕ್ಯಾಪ್ಟನ್ಸಿಲಿ ಇಂಡಿಯನ್ ಟೀಮು ವಿಜಯ ಪತಾಕನ ಎತ್ತಿ 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 ಆರಿಸಿದೆ. ಸೊ ಇದಕ್ಕಿಂತ ಜಾಸ್ತಿ ಬೇಕಾ? ಆಗಿರುವಂಥದ್ದು 36 ಮ್ಯಾಚು ಲಾಸ್ಟ್ T20 ವರ್ಲ್ಡ್ ಕಪ್ಪಿಂದ ಈ T20 ವರ್ಲ್ಡ್ ಕಪ್ವರೆಗೂ. 36 ಮ್ಯಾಚಲ್ಲಿ 29 ಮ್ಯಾಚ್ನ ಗೆದ್ದಿದ್ದೀವಿ, 5 ಮ್ಯಾಚ್ನ ಮಾತ್ರ ಸೋತಿದ್ದೀವಿ, ಇನ್ನೊಂದು 2 ಮ್ಯಾಚು ನೋ ರಿಸಲ್ಟ್ ಆಗಿದೆ. 5 ಮ್ಯಾಚ್ನ ಮಾತ್ರ ಸೋತಿರೋದು ನಾವು, 29 ಮ್ಯಾಚ್ನ ಗೆದ್ದಿದ್ದು 36 ಮ್ಯಾಚಲ್ಲಿ ಅಂತಂದರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂತೂ ಇಂಡಿಯಾ ಕೊಟ್ಟಿದೆ. ಸೊ ಇವರ ಕ್ಯಾಪ್ಟನ್ಸಿನೇ ಇರಬೇಕು ಅಂತ BCA ಮತ್ತೆ ನಿರ್ಣಯ ಮಾಡಿದೆ. ಸೊ ವೆಲ್ ಆ್ಯಂಡ್ ಗುಡ್, ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಖಂಡಿತ ಈ ಒಂದು ಟೂರ್ನಮೆಂಟಲ್ಲಿ ಮಸ್ತಾಗಿ ಆಡಲೇಬೇಕು. ಜೊತೆಗೆ ಇವಾಗ ಏನು ಬರ್ತಾ ಇದೆ ನ್ಯೂಜಿಲ್ಯಾಂಡ್ ಸೀರೀಸು, ಸೊ ಇದ್ರಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಬೇಕು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಅಭಿಷೇಕ್ ಶರ್ಮಾ ಇವ್ರನ್ನ ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ? ಚಸ್ತಂಗ್ ಚಚ್ಚೋ ಪ್ಲೇಯರು, ಭಯ ಉಡ್ಸೋ ಪ್ಲೇಯರು. ಸೊ ಇವರಿಲ್ಲ ಅಂದರೆ ಅಪೋನೆಂಟ್ಗೆ ಸ್ಟಾರ್ಟಿಂಗಲ್ಲಿ ಭಯನೇ ಬರೋದಿಲ್ಲ. ಇವರಿದ್ರು ಅಂತಂದರೆ ಇಲ್ಲ ಗುರು ಅಭಿಷೇಕ್ ಶರ್ಮಾ ಅವನೇ ಅಂತ ಭಯ ಕಿತ್ಕೊಂಡ್ಬರುತ್ತೆ. ಅಲ್ಲಾಡಿಸೋಂಥ ಪ್ಲೇಯರು ಇರಲೇಬೇಕು ಅಂದಿದ್ದಾರೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಇಲ್ಲಿ ಮೈನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇದ್ದು ಆ್ಯಕ್ಚುಲಿ ಖುಷಿ ಪಡುವಂಥ ವಿಚಾರ. ಸಂಜು ಸ್ಯಾಮ್ಸನ್ನು ಇವಾಗ ಏನು ಲಾಸ್ಟ್ ಮ್ಯಾಚ್ ಪರ್ಫಾರ್ಮ್ ಮಾಡಿದ್ರು, 30+ ರನ್ಸ್ನ ಏನು ಹೊಡೆದ್ರು, ಒಂಥರ ದಿಲ್ದಾರಾಗಿ ಹೊಡೆದ್ರು. ಸೊ ಇದು ಪ್ಲಸ್ ಆಗಿದೆ. ಇವ್ರನ್ನ ಮೈನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಟಾಪ್ ಆರ್ಡರಲ್ಲಿ ಆಡಿಸ್ತೀವಿ ನಾವು, ಓಪನಿಂಗು ಇವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಬರ್ತಾರೆ ಅನ್ನೋ ಥರನೇ ಇವಾಗ ಅಪ್ಡೇಟು ಬಂದಿರೋದು ಸೆಲೆಕ್ಷನ್ ಕಮಿಟಿಯಿಂದ. ಸೊ ಇವರೇ ಮೈನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರ್ತಾರೆ. ತಿಲಕ್ ವರ್ಮಾ ಇವ್ರನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಇವರಷ್ಟು ರನ್ಸ್ ಯಾರು ಹೊಡೆದೇ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದ್ರೆ ರೀಸೆಂಟ್ ಪಾಸಲ್ಲಿ. ಇವ್ರನ್ನ ಬಿಡೋಕ್ಕಾಗತ್ತಾ? ಇವ್ರಿಗೆ ಫ್ಲೋಟರ್ ಥರ ಯೂಸ್ ಮಾಡಿದ್ರು ಕೂಡ ಇವರಷ್ಟು ರನ್ಸ್ ಯಾರು ಹೊಡೆದಿಲ್ಲ ಅಲ್ಲಿ ರೀಸೆಂಟ್ ಪಾಸಲ್ಲಿ. ಆ ರೇಂಜಿಗೆ ರನ್ಸ್ಗಳನ್ನ ಹೊಡೆದಿರೋಂಥ ತಿಲಕ್ ವರ್ಮಾ ನಂಬರ್ 3 ಅಂತೂ ಪಕ್ಕಾ ಸ್ಲಾಟ್ ಇದು ಅವ್ರಿಗೆ, ಫಿಕ್ಸ್ಡ್ ಸ್ಲಾಟು. ಒಂಥರ ಅವ್ರ ಸ್ಥಾನನ ಖಚಿತ ಮಾಡ್ಕೊಂಡ್ಬಿಡಿದೆ ತಿಲಕ್ ವರ್ಮಾ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇವ್ರನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಸೊ ಸಾಲಿಡ್ ಪ್ಲೇಯರು, ರಿದಮ್ಮು ಅಜ್ಜಿ ಹೆಂಗಿದ್ದಾರೆ ಅಂತಂದರೆ ನೆನ್ನೆ ಕಿಸ್ ಕೊಟ್ಟಿದ್ದು ಡವ್ಗೆ ಹಾಕೊಂಡು ಒಂಥರ ಹೊಸ ರಿಲೇಷನ್ಶಿಪ್ಪಲ್ಲಿ ಬಂದಾಗಿದ್ದ ಅಂತೂ ಇನ್ನ ಕ್ರೇಜಿ ಆಗೋಗ್ಬಿಟ್ಟವ್ರು ಹಾರ್ದಿಕ್ ಪಾಂಡ್ಯ. ಸೊ ಇವನ್ನ ಬಿಟ್ಟು ಹೋಗೋಂಥ ಮಾತೇ ಇಲ್ಲ. ಶಿವಮ್ ದುಬೆನ ಹಾಕೊಂಡಿದ್ರೆ ಸೊ ವೆಲ್ ಆ್ಯಂಡ್ ಗುಡ್. ಶಿವಮ್ ದುಬೆ ಸ್ಟೆಬಿಲಿಟಿನ ತೊಗೊಂಡ್ಬರ್ತಾರೆ ಡೌನ್ ದ ಆರ್ಡ್ರಲ್ಲಿ. ಜೊತೆಗೆ ಹ್ಯಾಂಡಿ ಆಗು ಕೂಡ ಇದ್ದಾರೆ. ಬೌಲಿಂಗ್ ಹಾಕುವಂಥ ಅಬಿಲಿಟಿ ಚೆನ್ನಾಗೇ ಇದೆ, ವಿಕೆಟ್ಸ್ ಎತ್ತುವಂಥ ಅಬಿಲಿಟಿ ಒಂದು ಟೈಮು ಬಂದು. ಸೊ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪೇಸ್ ಆಲ್ರೌಂಡರ್ಸು ಹಾರ್ದಿಕ್ ಪಾಂಡ್ಯ ಜೊತೆಗೆ ಶಿವಮ್ ದುಬೆ ಇದ್ದಾರೆ ಮೇಯ್ನಾಗಿ. ಆ್ಯಂಡ್ ಅಕ್ಷರ್ ಪಟೇಲು, ಸೊ ಇವರು ಕೂಡ ಆಲ್ರೌಂಡರು, ಇವರು ವೈಸ್ ಕ್ಯಾಪ್ಟನ್ಸ್ನ ನಿಭಾಯಿಸ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇವಾಗ ಕೇಳ್ಬೋದು, ಇವಾಗ ಬರ್ತೀನಿ ರೀ ಅಸಲಿ ಮ್ಯಾಟ್ರಿಗೆ. ಶುಭ್ಮನ್ ಗಿಲ್ನ ಸ್ಕ್ವಾಡಿಂದ ಬಿಡಲಾಗಿದೆ. ಇಂಜುರಿನ ಗುರೋ ಅಂತ ಕೇಳಿದ್ರೆ ಹೌದು, ಇಂಜುರಿ ಆಗಿರ್ಬೋದು, ಲೈಟಾಗಿ ಏನೋ ನಿಗಲ್ ಆಗಿರ್ಬೋದು, ಬಟ್ ವರ್ಲ್ಡ್ ಕಪ್ಪಿಗೆ ಇವರು ಅಬ್ಸೆಂಟ್ ಆಗೋ ಥರ ನಿಗಲ್ ಏನಲ್ಲ. ಸೊ ಅದು ಒಂದು ರೀಸನ್ ಆಗಿರ್ಬೋದು. ಜೊತೆಗೆ ಅವರ ಫಾರ್ಮು ಕೂಡ ಖಂಡಿತ ಒಂದು ಕನ್ಸರ್ನ್ ಆಗಿತ್ತು. ಶುಭ್ಮನ್ ಗಿಲ್ನ ಏನಕ್ಕೆ ಇವ್ರು ತೊಗೊಂಬಂದ್ರು ಏಷ್ಯಾ ಕಪ್ ಟೈಮಲ್ಲಿ. ಸಂಜು ಸ್ಯಾಮ್ಸನ್ ಟಾಪ್ ಆರ್ಡರ್ ಅಷ್ಟೊಂದು ಸಖತ್ತಾಗಿ ಆಡ್ತಾ ಇರ್ಬೇಕಾದ್ರೆ ಇವ್ರು ತೊಗೊಂಬಂದ್ರು ವೈಸ್ ಕ್ಯಾಪ್ಟನ್ಸಿನ ಕೊಡ್ತಾರೆ. ಏನಕ್ಕೆ ಅಂತ ನಮಗಂತೂ ಗೊತ್ತಾಗಲಿಲ್ಲ ಅವಾಗ. ಜೊತೆಗೆ ಅವರ ಫಾರ್ಮ್ ಕೂಡ ಅಷ್ಟೇ ಹೇಳ್ಕೊಳ್ತಾ ಇರಲಿಲ್ಲ. ಸಂಜು ಸ್ಯಾಮ್ಸನ್ ಸಖತ್ತಾಗಿನೇ ಆಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಟಾಪ್ ಆರ್ಡರ್ ಆಡಿಸೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವೈಸ್ ಕ್ಯಾಪ್ಟನ್ಸಿನ ಮುಂಚೆ ಅಕ್ಷರ್ ಪಟೇಲ್ಗೆ ಕೊಟ್ಟಿದ್ರಲ್ಲ, ಅದೇ ವೈಸ್ ಕ್ಯಾಪ್ಟನ್ಸಿನ ಮತ್ತೆ ಇವಾಗ ರಿಟೈನ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ಗೆ ಶುಭ್ಮನ್ ಗಿಲ್ ಬರೋಕ್ಕಿಂತ ಮುಂಚೆ ವೈಸ್ ಕ್ಯಾಪ್ಟನ್ಸಿನ ಇದ್ದಿದ್ದು. ಆ್ಯಂಡ್ ಇವಾಗಲೂ ಕೂಡ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಮತ್ತೆ ರಿಟರ್ನ್ ಕೊಟ್ಟಿದ್ದಾರೆ. ಅದನ್ನೇ ಹೇಳಿರೋದು ಅಜಿತ್ ಅಗರ್ಕರ್ ಅವರು. ಮುಂಚೆ ಅವ್ರು ವೈಸ್ ಕ್ಯಾಪ್ಟನ್ ಆಗಿದ್ರು, ಇವಾಗ ಶುಭ್ಮನ್ ಗಿಲ್ ಇಲ್ಲ, ಅದಕ್ಕೋಸ್ಕರ ಇವರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಿದ್ವಿ ಅಂತ. ಶುಭ್ಮನ್ ಗಿಲ್ ಬೇಸಿಕಲಿ ಬಂದ್ಬಿಟ್ಟು ಡ್ರಾಪ್ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳಿ. ಯಾಕೆಂತಂದರೆ ಏನಂತ ಹೆವಿ ನಿಗಲ್ ಏನು ಆಗಿಲ್ಲ ಅವ್ರಿಗೆ, ಏನಂತ ಆಡೋಕ್ಕಾಗದೇ ಇರೋವಂಥದ್ದು ಅವ್ರ ರೀಸನ್ ಏನೋ ಕೊಡ್ಬೋದು, ಹಿಂಗಾಗೋಗ್ಬಿಡಿದೆ ಅಂತ. ಅವ್ರ ಫಾರ್ಮಿನೇ ಮೇಯ್ನು ಅಂತ ಅನ್ಕೊಬೋದು ಶುಭ್ಮನ್ ಗಿಲ್ನ ಬಿಡೋದಕ್ಕೆ. ಸೊ ಸ್ಟೆಬಿಲಿಟಿ ಬೇಸಿಕಲಿ
ಶುಭ್ಮನ್ ಗಿಲ್ ಬಂದರು ಅಂತಂದರೆ ನೋಡಿ ಇಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸಂಜು ಸ್ಯಾಮ್ಸನ್ ಆಡಿಸ್ಬೇಕಾ ಬಿಡಬೇಕಾ, ಇವ್ರನ್ನ ಓಪನ್ ಮಾಡಿಸ್ಬೇಕಾ, ಓಪನ್ ಮಾಡಿಸಿರೋರು ನೋಡಿತಾ ಇಲ್ಲ ಇವರು, ಏನು ಕತೆ ಇದು, ಸ್ಟೆಬಿಲಿಟಿ ಬರ್ತಾ ಇಲ್ಲ ಚೆನ್ನಾಗೆ ಅನ್ನೋ ಥರ ತಲೆಗೆ ಬರುತ್ತೆ. ಬಟ್ ಶುಭ್ಮನ್ ಗಿಲ್ಲ ಇಲ್ಲ ಅಂತ ಅಂದರೆ ಖಂಡಿತ ಸ್ಕ್ವಾಡ್ ಅಂತೂ ಫಿಟ್ ಆಗಿರುತ್ತೆ. ನಜ್ಜೆ 11 ಅಂತೂ ಆರಾಮಾಗಿ ಫ್ರೇಮ್ ಮಾಡ್ಬೋದು, ತಲೆನೋವು ಇಲ್ದಂಗೆ ಫ್ರೇಮ್ ಮಾಡ್ಬೋದು. ಸೈಕಾಗಿ ಇವಾಗ ನೋಡಿ ಶುಭ್ಮನ್ ಗಿಲ್ನ ಇಟ್ಕೊಳ್ತು ಅಂತಂದರೆ ಸ್ಕ್ವಾಡಲ್ಲಿ ಅವ್ರನ್ನ ಆಡಿಸ್ಲೇಬೇಕು. ಯಾಕಂದರೆ ಒಂಥರ ಘನತೆ ಗೌರವದ ಪ್ರಶ್ನೆ. ಶುಭ್ಮನ್ ಗಿಲ್ನ ಕೂರ್ಸಂಗಿಲ್ಲ, ಯಾಕಂದರೆ ಕ್ಯಾಪ್ಟನ್ಸಿ ಎಲ್ಲ ನಿಭಾಯಿಸ್ತಾ ಇದ್ದಾರೆ ಅಕ್ರಾಸ್ ಫಾರ್ಮೆಟ್ಸು. ಅಂದರೆ ಓಡಿಯಲ್ಲಿ ಟೆಸ್ಟಲ್ಲಿ ಎಲ್ಲ ಕ್ಯಾಪ್ಟನ್ಸಿ ನಿಭಾಯಿಸ್ತಿರುವಂಥ ಪ್ಲೇಯರ್ಗೆ ನೀವು ತೊಗೊಂಬಂದ್ರೆ ಕೂಡಿಸ್ಬಿಡ್ತು ಅಂದರೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಬಿಟ್ಟು ಕೂಡಿಸ್ಬಿಡ್ತು ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಟಿದ್ದಾರೆ. ಶಿವಮ್ ದುಬೆ, ಅಕ್ಷರ್ ಪಟೇಲು ಆ್ಯಂಡ್ ರಿಂಕು ಸಿಂಗ್ನ ಇಲ್ಲಿ ಆಲ್ ಆಫ್ ಎ ಸಡನ್ ಮಧ್ಯದಲ್ಲಿ ಪೋಣಿಸ್ಬಿಟ್ಟವ್ರೆ. ರಿಂಕು ಸಿಂಗ್ ರೀಸೆಂಟ್ ಪಾಸ್ಟಲ್ಲಿ ಕನ್ಸಿಡರೇ ಮಾಡ್ತಾ ಇರಲಿಲ್ಲ T20ಸಿಗೆ. ಇದು ಆಶ್ಚರ್ಯಕರವಾದಂಥ ಸೆಲೆಕ್ಷನು. ಬರುತ್ತಾ ಬರಲ್ವಾ ಅಂತ ನಾವು ಅಂದ್ಕೊಂಡಿದ್ವಿ, ಬಂದಿದೆ. ರಿಂಕು ಸಿಂಗ್ ಸೆಲೆಕ್ಟ್ ಆಗ್ತಾರೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡಿರಲಿಲ್ಲ. ರಿಂಕು ಸಿಂಗ್ ಇವಾಗ ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಹೇಳಿರೋದು ಇಷ್ಟೇ, ರಿಂಕು ಸಿಂಗು ಮಿಡ್ಲ್ ಆರ್ಡರ್ಲಿ ಸ್ಟೆಬಿಲಿಟಿನ ತೊಗೊಂಬರ್ತಾರೆ, ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಪ್ರಾಬ್ಲಿ ಇವ್ರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ನೋಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಏನು ಮೈನ್ ಪ್ಲೇಯರ್ ಆಗಿ ಒಂಥರ ನೋಡಿ ಎಲ್ಲರೂ ಮೈನ್ ಪ್ಲೇಯರ್ನ ಕನ್ಸಿಡರ್ ಮಾಡ್ತಾರೆ. ಅವಾಗ ತಲೆನೋವು ಪ್ಲೇಯಿಂಗ್ ಲೆವೆಲ್ ಯಾರನ್ನ ಆಡಿಸ್ಬೇಕು ಅಂತ. ಇವಾಗ ಬ್ಯಾಕಪ್ ಕ್ಲಾರಿಟಿ ಇತ್ತು ಅಂತಂದರೆ, ಇಲ್ಲ ಗುರು ಬ್ಯಾಕಪ್ ಅನ್ನೋ ಕ್ಲಾರಿಟಿ ಇತ್ತು ಅಂತಂದರೆ ಅವಾಗ ನಮಗೆ ತಲೆನೋವು ಆಗೋದಿಲ್ಲ. ಸೊ ಇವ್ರನ್ನ ಮೈನ್ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡ್ಬೋದು. ಮಿಕ್ಕಂಥವ್ರನ್ನ ಬ್ಯಾಕಪ್ ಆಗಿ ಪಕ್ಕ ಫಿಕ್ಸ್ ಮಾಡಿ ತೊಗೊಂಡಿದ್ದೀವಿ ನಾವು ಅನ್ನೋ ಥರ ಇರುತ್ತೆ. ಒಂದು ಪಾಸಿಟಿವ್ ಏನು ಅಂತಂದರೆ ಮೈನ್ ಪ್ಲೇಯರ್ ಇತ್ತು ಅಂದರೆ ಯಾರನ್ನ ಬೇಕಾದ್ರೂ ತೊಗೊಬೋದು ಒಳಗಡೆ ಅನ್ನೋ ಥರ. ಅದು ಕೂಡ ಒಂದು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಎರಡೂ ಎಂಡಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ರಿಂಕು ಸಿಂಗ್ ಸೆಲೆಕ್ಟ್ ಆಗಿರೋದು ಇವಾಗ ಸ್ವಲ್ಪ ಜನಕ್ಕೆ ಇಲ್ಲಿ ಕ್ವಶನ್ ಆಗಿರ್ಬೋದು, ಏನು ಗುರು ಅವ್ರನ್ನ ಮಾಡಿದ್ರು, ರಿಂಕು ಸಿಂಗ್ ಯಾಕೆ ಬೇಕಿತ್ತು ಇಲ್ಲಿ ಅನ್ನೋ ಥರ ಕೇಳಬಹುದು. ಇಲ್ಲಿ ಶುಭ್ಮನ್ ಗಿಲ್ಲ ಬಿಡಲಾಗಿದೆ, ರಿಂಕು ಸಿಂಗ್ನ ಕನ್ಸಿಡರ್ ಮಾಡಲಾಗಿದೆ. ಯಾಕೆ ಅಂತಂದರೆ ನಮಗೆ ಓಪನಿಂಗಲ್ಲಿ ಬೇಕಾಗಿಲ್ಲ, ನಮಗೆ ಮಿಡ್ಲ್ ಆರ್ಡರ್ಲಿ ಸ್ಟೆಬಿಲಿಟಿ ಬೇಕು ಅಂತ ಅವರು ಕೊಟ್ಟಿದ್ದಾರೆ ರೀಸನ್ನ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಇದ್ದಾರೆ. ಬುಮ್ರಾ ಇದೇನು ಸ್ಪೆಷಲ್ ಏನಲ್ಲ, ಇದು ಪಕ್ಕಾ ಸೆಲೆಕ್ಷನು. ಒಂಥರ ಬೋಲಿಂಗ್ ಕೋರ್ನ ರಿಟೈನ್ ಮಾಡಿದ್ದಾರೆ. ಬೋಲಿಂಗ್ ಏನಿತ್ತು ಇವಾಗ ಅದನ್ನು ಹಂಗೆ ಕೋರ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವಾಗ ಅದೇ ಈ ರೀಸೆಂಟ್ ಸೀರೀಸಲ್ಲಿ ನಡೀತಲ್ಲ ಆ ಬೋಲಿಂಗ್ ಯೂನಿಟೇ. ಹರ್ಷಿತ್ ರಾಣಾ ಇದೇನು ಸ್ಪೆಷಲ್ ಏನಲ್ಲ, ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಮಾಡಿದ್ದಾರೆ. ಬ್ಯಾಕಪ್ ಬೌಲರ್ ಆಗಿರ್ತಾರೆ ಹರ್ಷಿತ್ ರಾಣಾ. ಆ್ಯಂಡ್ ಹರ್ಷದೀಪ್ ಸಿಂಗು, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ ಜೊತೆಗೆ ಇಶಾನ್ ಕಿಶಾನ್ನ ಸೆಲೆಕ್ಟ್ ಮಾಡಲಾಗಿದೆ. ಇಲ್ಲಿ ಜಸ್ಪ್ರೀತ್ ಬುಮ್ರಾಯಿಂದ ವಾಷಿಂಗ್ಟನ್ ಸುಂದರ್ಗೂ ಕೂಡ ನಾನು ಆಶ್ಚರ್ಯ ಪಡುವಂಥ ಸೆಲೆಕ್ಷನ್ ಏನಿಲ್ಲ, ಯಾಕಂದರೆ ರೀಸೆಂಟ್ ಸೀರೀಸಲ್ಲಿ ಇದ್ದವರೇ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಜಸ್ಪ್ರೀತ್ ಬುಮ್ರಾ, ಆಮೇಲೆ ಹರ್ಷದೀಪ್ ಸಿಂಗು ಜೊತೆಗೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಮೈನ್ ಬೌಲರ್ಸ್ ಆಗಿರ್ತಾರೆ. ಇದ್ರ ಜೊತೆಗೆ ಶಿವಮ್ ದುಬೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಸೇರ್ಕೊಂತಂದ್ರೆ, ಅಕ್ಷರ್ ಪಟೇಲ್ ಕೂಡ ಸೇರ್ಕೊಂತು ಅಂತಂದರೆ ಬೋಲಿಂಗ್ ಯೂನಿಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಕಪ್ ಬೌಲರ್ ಆಗಿ ಪ್ರಾಬ್ಲಿ ಹರ್ಷಿತ್ ರಾಣಾ ಅವರು ಇರ್ತಾರೆ. ಜೊತೆಗೆ ವಾಷಿಂಗ್ಟನ್ ಸುಂದರ್ನು ಕೂಡ ಇಲ್ಲಿ ಬ್ಯಾಕಪ್ ಆಗಿ ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇಶಾನ್ ಕಿಶಾನ್ನ ಇಲ್ಲಿ ಸೆಕೆಂಡರಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ನಾವು ಯೂಸ್ ಮಾಡ್ಕೊತೀವಿ ಅಂತ ಹೇಳಿದರೆ, ಶುಭ್ಮನ್ ಗಿಲ್ನ ಓಪನಿಂಗ್ ಶಾಟಲ್ಲಿ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಂಥ ಶುಭ್ಮನ್ ಗಿಲ್ನ ಬಿಟ್ಟಿದ್ದಾರೆ. ಇಲ್ಲಿ ಇಶಾನ್ ಕಿಶಾನ್ ಪೋಣಿಸಿದ್ದಾರೆ. ಯಾಕಂದರೆ ಕಾರಣ ಏನು ಅಂತಂದರೆ ರೀಸೆಂಟಾಗಿ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ಲಿ ಬೆಜ್ಜಾನ್ ಸೌಂಡ್ ಮಾಡೋದು, ಫೈನಲಲ್ಲಿ ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ನರ್ ಆಗಿರೋದು ಜಾರ್ಖಂಡ್ ಪರವಾಗಿ. ಸೊ ಅದರಿಂದ ಇವ್ರನ್ನ ಕನ್ಸಿಡರ್ ಮಾಡಲಾಗಿದೆ. ಇಶಾನ್ ಕಿಶಾನ್ ಬೇಕು ಗುರು ಅಂತ. ಈ ಸ್ಟನ್ನಿಂಗ್ ಸೆಲೆಕ್ಷನು ನಾವು ಆಗುತ್ತೆ ಅಂತ ಅನ್ಕೊಟ್ರೆ ಆಲ್ ಆಫ್ ಎಸ್ ಪಟ್ಟನಂಗೆ ಈ ಥರ ಸೆಲೆಕ್ಷನು ಆಗಿದೆ. ಇಶಾನ್ ಕಿಶಾನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಸಯ್ಯದ್ ಮುಷ್ತಾಕ್ ಅಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು, ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸ್ನು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಇವಾಗ ಗೊತ್ತಾಗಿದೆ. ಹೌದು ಗುರು ಮ್ಯಾಟ್ರ್ ಆಗುತ್ತೆ ಅಂತ ಗೊತ್ತಾಗಿದೆ. ಇಲ್ಲಾಂದರೆ ಏನೂ ಕುಡಿಬೇಕು ಅಲ್ಲಿ ಬಂದ್ಬಿಟ್ಟು ಸಯ್ಯದ್ ಮುಷ್ತಾಕ್ ಅಲಿ ಅಷ್ಟೊಂದು ರನ್ಸ್ ಏನೂ ಕುಡಿಬೇಕು, ಫೈನಲ್ ಏನಕ್ಕೆ ಪ್ರೂವ್ ಮಾಡಬೇಕು, ಅಂಡರ್ ಪ್ರೆಷರ್ ಏನಕ್ಕೆ ಪ್ರೂವ್ ಮಾಡಬೇಕು. ಸೊ ವೆಲ್ ಆ್ಯಂಡ್ ಗುಡ್, ಇಶಾನ್ ಕಿಶಾನ್ ಸೆಲೆಕ್ಟ್ ಆಗಿರೋದು. ಬ್ಯಾಕಪ್ ವಿಕೆಟ್ ಕೀಪರ್ ಅಂತ ಹೇಳಿದರೆ ಸಂಜು ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರೆ. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಖಂಡಿತ ಇವರು ಓಪನ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ನನಗೇನೋ ಸ್ಕ್ವಾಡು ವೆಲ್ ಆ್ಯಂಡ್ ಗುಡ್ ಅಂತ ಅನ್ನಿಸ್ತಿದೆ. ರಿಂಕು ಸಿಂಗ್ನ ಸೆಲೆಕ್ಷನ್ ಇಲ್ಲೊಂದು ಸ್ವಲ್ಪ ಜಿತೇಶ್ ಶರ್ಮಾನ ಬಿಡಲಾಗಿದೆ. ಜಿತೇಶ್ ಶರ್ಮಾ ಜಾಗದಲ್ಲಿ ಇಲ್ಲಿ ಇಶಾನ್ ಕಿಶನ್ ಹೇಳ್ಕೊಂಬಂದರೆ ಆ ವಿಕೆಟ್ ಕೀಪರ್ ಬ್ಯಾಟರ್ ಬೇಡ ನಮಗೆ. ಅವ್ರೇನು ಜಾಸ್ತಿ ಏನು ಕೆಟ್ಟದೇನು ಮಾಡಿಲ್ಲ, ಅಲ್ಲಿ ಟೀಮಲ್ಲಿ ಏನು ಅಮ್ರಾಮ್ಲಿ ಏನು ಮಾಡಿಲ್ಲ. ಬಟ್ ಇವರು ಓಪನರ್ ಆಗಿರೋದ್ರಿಂದ ಈ ಓಪನರ್ನ ಇಟ್ಕೊಂಡಿದ್ದಾರೆ. ಶುಭ್ಮನ್ ಗಿಲ್ನ ಬಿಟ್ಟಿದ್ದಾರೆ, ರಿಂಕು ಸಿಂಗ್ನ ತೊಗೊಂಡಿದ್ದಾರೆ, ಜಿತೇಶ್ ಶರ್ಮಾನ ಈ ಕಡೆಯಿಂದ ಬಿಟ್ಟಿದ್ದಾರೆ. ಜಿತೇಶ್ ಶರ್ಮಾ ಬಾಟಮಲ್ಲಿ ಡೌನ್ ದ ಆರ್ಡ್ರಲ್ಲಿ ಆಡ್ತಾ ಇದ್ದು, ಮಿಡ್ಲ್ ಆರ್ಡ್ರಲ್ಲಿ, ಲೋವರ್ ಮಿಡ್ಲ್ ಆರ್ಡ್ರಲ್ಲಿ. ಸೊ ಇಲ್ಲಿ ರಿಂಕು ಸಿಂಗು ಕೂಡ ಅದೇ ಥರ ಆಡೋಂಥವ್ರು. ವಿಕೆಟ್ ಕೀಪರ್ ಬ್ಯಾಟ್ರ್ ಬೇಡ ನಮಗಲ್ಲಿ, ನಾರ್ಮಲ್ ಬ್ಯಾಟ್ರ್ ಬೇಕು ಅಂತ ಇಲ್ಲಿ ರಿಂಕು ಸಿಂಗ್ನ ಕನ್ಸಿಡರ್ ಮಾಡಿದ್ದಾರೆ. ಇಶಾನ್ ಕಿಶಾನ್ ಬೇಕು ನಮಗೆ, ಇವರು ಬೇಡ, ವಿಕೆಟ್ ಕೀಪರ್ ಬ್ಯಾಟ್ರು ನಮಗೆ ಬೇಕಾಗಿರೋವಂಥದ್ದು, ಸಂಜುಗೆ ಬ್ಯಾಕಿಂಗ್ ಇರೋವಂಥದ್ದು, ಶುಭ್ಮನ್ ಗಿಲ್ ಬೇಡ ಅಂತ ಅವ್ರನ್ನ ಬಿಡಲಾಗಿದೆ ಅಷ್ಟೇ. ಬೇರೆ ಏನೂ ಇಲ್ಲ ಇಲ್ಲಿ. ನನಗೆ ಸ್ಕ್ವಾಡ್ ಬ್ಯಾಲೆನ್ಸ್ಡ್ ಆಗಿನೇ ಕಾಣಿಸಿದೆ. ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಇದೆ, ಯಾರು ಬ್ಯಾಕಪ್ಸು ಆ್ಯಂಡ್ ಯಾರು ಮೈನ್ ಪ್ಲೇಯರ್ಸ್ಗಳು, ಯಾರು ಲೆವೆಲ್ ಆಡೋವಂಥ ಪ್ಲೇಯರ್ಸ್ಗಳು ಅಂತ ಕ್ಲಾರಿಟಿ ಇದೆ. ಸೊ ಅದರಿಂದ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಚೆನ್ನಾಗೇ ಇದೆ ಸ್ಕ್ವಾಡು, ಏನು ತೆಗ್ದಾಕೋ ಥರ ಏನಿಲ್ಲ, ಮಸ್ತಾಗೇನೆ ಕಾಣಿಸ್ತಾ ಇದೆ. ಬಟ್ ರಿಂಕು ಸಿಂಗ್ನ ಸೆಲೆಕ್ಷನ್ ಆಗಿರ್ಬೋದು, ಇಶಾನ್ ಕಿಶಾನ್ನ ಸೆಲೆಕ್ಷನ್ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಏನು ಗುರು ಇವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅನ್ಸಿರ್ಬೋದು. ರೀಸನ್ ಕೊಟ್ಟಿದ್ದೀನಿ ಇಶಾನ್ ಕಿಶಾನ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ.
ಸಗದಾಗಿ ಆಡ್ತಿದ್ದಾರೆ, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ರೀಸೆಂಟಾಗಿ ಸೈಯದ್ ಮುಸ್ತಾಕ್ ಬೇಜಾನ್ ರನ್ಸ್ ಹೊಡೆದಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ರಿಂಕು ಸಿಂಗ್ನ ಸೆಲೆಕ್ಷನ್ ಒಂದು ಸ್ವಲ್ಪ ಕ್ವಶನಬಲ್ ಏನಿದು, ಯಾಕೆ ಅಂತಂದರೆ ಏನು ಗುರು ಇವ್ರು 4 ಪಟ್ಟಂಗೆ ಟೀಮಲ್ಲೇ ಇರಲಿಲ್ಲ, ಅವ್ರ ಪರ್ಫಾರ್ಮೆನ್ಸ್ ಕೂಡ ರೀಸೆಂಟಾಗಿ ಅಷ್ಟೇನು ಚೆನ್ನಾಗಿಲ್ಲ, ನೀನು ಏನಕ್ಕೆ ಗುರು ನೀನು ಹಿಂಗೆ ಸೆಲೆಕ್ಟ್ ಮಾಡಿದ್ಯಾ, ರಿಂಕು ಸಿಂಗ್ ಏನಕ್ಕೆ ಬೇಕು ಗುರು, ಯಾಕೆ ಬೇರೆ ಯಾರು ಇಲ್ವಾ ಅಲ್ಲಿ ರಿಂಕು ಸಿಂಗಿನ ಬೆಟ್ರಾಗಿ ಆಡೋವಂಥವ್ರು, ರಿಂಕು ಸಿಂಗ್ ಯಾಕೆ ಅಂತ ಕ್ವೆಶನ್ ಮಾಡ್ಬೋದು. ಇವ್ರ ಬದಲು ಶುಭ್ಮನ್ ಗಿಲ್ನೇ ಇಟ್ಟಿರ್ಬೋದಾಗಿತ್ತಲ್ಲ, ರಿಂಕು ಸಿಂಗ್ ಬದಲು ಶುಭ್ಮನ್ ಗಿಲ್ಲೇ ಬ್ಯಾಕಪ್ ಆಗಿ ಇಟ್ಟಿದ್ರಾಗಿತ್ತಲ್ಲ, ಅವನೇನು ವೈಸ್ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಏನಿರಲಿಲ್ಲ ಶುಭ್ಮನ್ ಗಿಲ್ಗೆ ಅಂತ ಹೇಳ್ಬೋದು. ಯಶಸ್ವಿ ಜಾಯ್ಸ್ವಾಲು ಬೇಕಾದ್ರೆ ಇಟ್ಟಿರ್ಬೋದಿತ್ತಲ್ಲ, ಅವರೆಲ್ಲ ಓಪನರ್ಸ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ನಮ್ಗೆ ಓಪನಿಂಗಲ್ಲಿ ಯಶಸ್ವಿ ಜಾಯ್ಸ್ವಾಲು ಬೇಡ, ಒಟ್ಟಲ್ಲಿ ಕ್ಲಿಯರ್ ಕಟ್ ಕ್ಲಾರಿಟಿ ತೊಗೊಂಡ್ಬಿಟ್ಟೆ, ಜಾಯ್ಸ್ವಾಲು ಬೇಡ ನಮಗೆ, ಗಿಲ್ಲು ಬೇಡ ನಮಗೆ ಬೇಕಾಗಿರೋದು ಇಶಾನ್ ಕಿಶಾನು ಅಂತ ಸ್ಟ್ಯಾಂಡ್ ಔಟ್ ಮಾಡಿ ಹೇಳಿದ್ದಾರೆ. ಇಲ್ಲ ಗುರು ನಮ್ಗೆ ಇವ್ರೇ ಬೇಕು ಅಂತ. ನೋಡೋಣ ಏನಾಗುತ್ತೆ ಕತೆ ಅಂತ. ಇವಾಗ ಪಾಪ ಜಾಯ್ಸ್ವಾಲು ಮತ್ತು ಗಿಲ್ಲು ಬೇಜಾರು ಮಾಡ್ಕೊತ ಇರ್ತಾರೆ, ಪಾಪ ಚಿತೇಶ್ ಶರ್ಮನು ಕೂಡ ಬೇಜಾರು ಮಾಡ್ಕೊತ ಇರ್ತಾರೆ. ನಾನು ಏನು ಮಾಡಿದೆ ಗುರು, ನಾನು ಏನು ಮಾಡಿದೆ, ಚೆನ್ನಾಗೇನೆ ಆಡಿದೆ ಅಲ್ಲ ಗುರು ಅಂತ ಅನ್ಕೊಂತಿರ್ತಾರೆ ಚಿತೇಶ್ ಶರ್ಮಾ. ನೋಡೋಣ ಏನಾಗುತ್ತೆ ಕತೆ ಅಂತ. ನಿಮ್ಮ ಅನಿಸಿಕೆ ಏನು, ಪರ್ಸನಲ್ ಅಭಿಪ್ರಾಯ ಈ ಸ್ಕ್ವಾಡ್ನ ನೋಡಾದ ಮೇಲೆ ನಿಮಗೇನು ಅನಿಸ್ತಿದೆ? ಈ ಸ್ಕ್ವಾಡು ಒಂಥರ ಅನ್ಬೀಟಬಲ್ ಸ್ಕ್ವಾಡ್ ಥರ ಕಾಣಿಸ್ತಾ ಇದೆಯಾ, ಇಲ್ಲ ಗುರು ಇವನು ಅಜ್ಜಿಗೆ ಕೊಡ್ತಾರೆ ಸರಿಯಾಗಿ ಈ ಸಲ ಅಂತ, ಈ ಸಲ ಹೊಡಿತಾರೆ ಟ್ರೋಫಿ ಅಂತ ಅನ್ನಿಸ್ತಿದ್ಯಾ, ಅಥವಾ ಇಲ್ಲ ಗುರು ಯಾಕೋ ಡೌಟ್ ಹೊಡಿತಿದೆ ಅಂತ ಅನ್ನಿಸ್ತಿದೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೇನೋ ಸಿಕ್ಕಾಪಡೆ ಬ್ಯಾಲೆನ್ಸ್ಡ್ ಆಗೇನೆ ಕಾಣಿಸ್ತಾ ಇದೆ. ಕೋರ್ ಹಂಗೆ ಇಟ್ಕೊಂಡಿದ್ದಾರೆ, ಎಲ್ಲೋ ಒಂದು 2 ಚೇಂಜ್ ಆಗಿದೆ ಅಷ್ಟೇ, ಅದು ಅನ್ಪ್ರಿಡಿಕ್ಟಬಲ್ ಚೇಂಜ್ ಆಗಿದೆ. ಇದಾಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ, ಅದೇ ಸ್ಕ್ವಾಡ್ ರಿಟೈನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಚೇಂಜಸ್ ಮಾಡಲಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಸಾಕಾಗಿದೆ ಸ್ಕ್ವಾಡ್. ಮತ್ತೆ ಸಿಗೋಣ, ಬಾ.